ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಡೆಗೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯ ಹಾಗೂ ವಿದ್ಯಾರ್ಥಿಗಳ ಆಕ್ರೋಶವನ್ನ ದೇಶ ವಿರೋಧಿ ಶಕ್ತಿಗಳು ಬಳಸ್ಕೊಳ್ಳೋದು ಹಾಗೆ ನೋಡಿಕೊಳ್ಳೋದಕ್ಕಾಗಿ ನಾನು ನನ್ನ ಹುದ್ದೆಗೆ ರಾಜೀನಾಮೆ ಕೊಡೋ ನಿರ್ಧಾರವನ್ನು ಕೈಗೊಂಡಿದ್ದೀನಿ ಅಂತ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ಅಲ್ಲಿಗೆ ಪ್ರಧಾನ್ ರಾಜೀನಾಮೆ ಕೊಡುವವರೆಗೆ ಪ್ರತಿಭಟನೆಗಳನ್ನು ನಿಲ್ಲಿಸೋದಿಲ್ಲ ಅನ್ನುವ ಸಿಜೆಪಿ ಮತ್ತು ಪ್ರಧಾನ್ ರಾಜೀನಾಮೆ ಇಲ್ಲದೇ ಇದ್ರೆ ಸದನ ನಡೆಸೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅನ್ನೋ ಪ್ರತಿಪಕ್ಷಗಳ ಡಿಮ್ಯಾಂಡ್ ಈಡೇರಿದೆ. ಯಾವುದೇ ಕಾರಣಕ್ಕೂ ಪ್ರಧಾನ್ ಅವರನ್ನು ಉಳಿಸ್ಕೋಬೇಕು ಅನ್ನೋ ನಿಟ್ಟಲ್ಲಿ ಕೇಂದ್ರ ಸರ್ಕಾರ ಮಾಡಿದ ಪ್ರಯತ್ನಗಳು ವಿಫಲ ಆಗಿವೆ. ಕಡೆಗೂ ನೀಟ್ ಲೀಕ್ ಶಿಕ್ಷಣ ಸಚಿವರ ತಲೆದಂಡಕ್ಕೆ ಕಾರಣ ಆಗಿದೆ. In good faith and understanding that the agreed upon terms will be executed within the agreed upon timeline. ಗೆಳೆಯರೆ, ಇಲ್ಲಿ ನೀಟ್ ಲೀಕ್, ಸಿಜೆಪಿ, ವಾಂಗ್ಚು ಹಾಗೂ ಅವರ ಉಪವಾಸದ ಕುರಿತು ಒಂದಷ್ಟು ಮಾಹಿತಿಗಳನ್ನು, ಹಾಗೆ ಸರ್ಕಾರ ಯಾಕೆ ಪ್ರಧಾನ್ ರಾಜೀನಾಮೆಯನ್ನು ಇಷ್ಟು ದಿನ ವಿಳಂಬ ಮಾಡ್ತಾ ಬಂತು ಅನ್ನೋ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಗೆಳೆಯರೆ, ಸಂಸತ್ತಿನ ಮಾನ್ಸೂನ್ ಅಧಿವೇಶನದ 5ನೇ ದಿನವೂ ಕೂಡ ಪ್ರತಿಪಕ್ಷಗಳು ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆಗೆ ಮುಂದಾದವು. ಒಂದ್ ಕಡೆ ಜಂತರ್ ಮಂತರಲ್ಲಿ ವಿದ್ಯಾರ್ಥಿಗಳು ಮತ್ತು ಸಿಜೆಪಿ ಪ್ರತಿಭಟನೆ, ಸಂಸತ್ತಿನ ಒಳಗೆ ಪ್ರತಿಪಕ್ಷಗಳ ಗದ್ದಲ, ಪ್ರಧಾನಿ ನಿವಾಸದ ಮುಂದೆ ಪ್ರತಿಭಟನೆಯ ಹೈಡ್ರಾಮಾಗಳು, ಇವೆಲ್ಲವುಗಳ ನಡುವೆ ಸರ್ಕಾರ ಪ್ರತಿಭಟನಾಕಾರರ ಜೊತೆ ಮಾತುಕತೆಗೆ ಮುಂದಾಯಿತು. 2 ಸುತ್ತು ಸಿಜೆಪಿ ವಕ್ತಾರರ ಜೊತೆ ಜೆಪಿ ನಡ್ಡಾ ಮಾತಾಡಿದ್ರು. ಆಸ್ಪತ್ರೆಯಲ್ಲಿ ಕೂಡ ಉಪವಾಸ ಮಾಡ್ತಾ ಇದ್ದ ಸೋನಂ ವಾಂಗ್ಚು ಅವರ ಮನವೊಲಿಸಲಾಯಿತು. ಸೋನಂ ಉಪವಾಸ ನಿಲ್ಲಿಸೋದಕ್ಕೆ ಒಪ್ಪಿದ ಕೂಡಲೇ ಪ್ರತಿಪಕ್ಷಗಳ ಕೆಲ ನಾಯಕರು ಸೋನಂ ಅವರ ವಿರುದ್ಧ ಬೆಂಕಿ ಕಾರುವುದಕ್ಕೆ ಶುರು ಮಾಡಿದ್ವು. ಶಿವಸೇನೆಯ ಸಂಜಯ್ ರಾವತ್, ಕಾಂಗ್ರೆಸ್ನ ಇಮ್ರಾನ್ ಮಸೂದ್ ವಾಂಗ್ಚು ವಿರುದ್ಧ ಬೆಂಕಿ ಉಗಳಿದ್ರು. ಅವರು ಯಾವುದೇ ಕಾರಣಕ್ಕೂ ಉಪವಾಸವನ್ನು ನಿಲ್ಲಿಸಬಾರದಿತ್ತು ಅನ್ನೋದು ಅವರ ಅಭಿಪ್ರಾಯ. ಬಿಡಿ ಪಾಪ, ಉಪವಾಸ ಅಂದ್ರೆ ಏನು ಅನ್ನೋದು ಅದನ್ನು ಮಾಡಿದವರಿಗೆ ಮಾತ್ರ ಗೊತ್ತಿರತ್ತೆ. अन्ना पार्ट 2 12 साल अन्ना खामोश हो गए, अब वांगचुक साहब खामोश रहेंगे, ये कुछ नहीं है. इसके अलावा आपकी अपनी डील हो रही है, आपने अपना डील कर रही है, इसके अलावा क्या है सरकार के साथ. ಅಲ್ಲಿ ಸೋನಂ ವಾಂಗ್ಚುಗೆ ಏನಾದರೂ ಆದರೆ ಅದು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶ ಹೆಚ್ಚಾಗೋದಕ್ಕೆ ಕಾರಣ ಆಗ್ತಾ ಇತ್ತು. ಅದು ಮಿಸ್ ಆಗಿ ಹೋಯ್ತಲ್ಲ ಅನ್ನೋ ಥರ ಕೆಲವರು ಮಾತಾಡ್ತಾ ಇದ್ರು. ಇದರ ನಡುವೆ ಪ್ರಧಾನಿ ಮೋದಿ ಪೇಪರ್ ಲೀಕ್ ಬಗ್ಗೆ 2 ವಿಡಿಯೋಗಳನ್ನು ಮಾಡಿದರು. ಪೇಪರ್ ಲೀಕ್ನಂಥ ಘಟನೆಗಳಿನ್ನು ಮುಂದೆ ಆಗದ ಹಾಗೆ ಕಠಿಣ ಕ್ರಮಗಳನ್ನು ಕೈಗೊಳ್ಳೋದಾಗಿ ಹೇಳಿದರು. ಅವರ ಇನ್ಸ್ಟಾ ವಿಡಿಯೋ ಸುಮಾರು 303 ಮಿಲಿಯನ್ ಅಂದರೆ 30 ಕೋಟಿಗೂ ಹೆಚ್ಚು ಜನರಿಂದ ವೀಕ್ಷಣೆಗೊಳಗಾಯಿತು. ಹಾಗೆ ಕೇಂದ್ರ ಸರ್ಕಾರ ಫಾಸ್ಟ್ ಟ್ರ್ಯಾಕ್ ಕೋರ್ಟುಗಳನ್ನು ನಿರ್ಮಾಣ ಮಾಡೋದಾಗಿ ಹೇಳಿತು. NTA ಮೇಜರ್ ಸರ್ಜರಿ ಮಾಡ್ತು. ಇನ್ನು ಮುಂದೆ ಪೇಪರ್ ಲೀಕ್ ಥರದ್ದೇನಾದರೂ ಆದರೆ 10 ವರ್ಷ ಜೈಲು, 10 ಕೋಟಿ ರೂಪಾಯಿವರೆಗೆ ದಂಡ ವಿಧಿಸೋ ಬಗ್ಗೆ ಕೇಂದ್ರ ಕಾನೂನನ್ನು ರಚನೆ ಮಾಡೋದಾಗಿ ಕೂಡ ಹೇಳ್ತಾ ಇದೆ. ಎಲ್ಲ ಸರಿ, ಆದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅದಕ್ಕೆ ಸರ್ಕಾರ ಸಿದ್ಧ ಇರಲಿಲ್ಲ. ರಾಜೀನಾಮೆ ಕೊಡದೇ ಇದ್ರೆ ಹೋರಾಟವನ್ನು ನಿಲ್ಲಿಸೋದಕ್ಕೆ ಸಿಜೆಪಿ ಹಾಗೂ ಪ್ರತಿಪಕ್ಷಗಳು ಒಪ್ಪಲಿಲ್ಲ. ಹೀಗಾಗಿ ಈ ವಿಷಯ ಒಂಥರ ಸರ್ಕಾರ ಹಾಗೂ ಪ್ರತಿಪಕ್ಷಗಳು ಮತ್ತು ಪ್ರತಿಭಟನಾಕಾರರ ನಡುವೆ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಬದಲಾಯಿತು. ಈ ಹಂತದಲ್ಲೇ ಸೋನಂ ವಾಂಗ್ಚು ನಾನು ಯಾಕೆ ಉಪವಾಸ ನಿಲ್ಲಿಸಿದೆ ಅಂತ ಹೇಳ್ಕೊಂಡು ಒಂದು ವಿಡಿಯೋ ಬಿಡುಗಡೆ ಮಾಡಿದ್ರು. ನಾನು ಬೇರೆ ಥರಾನೇ ಯೋಚನೆ ಮಾಡ್ತೀನಿ, ಶಿಕ್ಷಣ ಸಚಿವರು ರಾಜೀನಾಮೆ ಕೊಡದೇ ಇದ್ರೆ ಅದು ಬಿಜೆಪಿಗೆ ನಷ್ಟ ಆಗುತ್ತೆ ಅನ್ನೋ ಥರ ಅವ್ರು ಮಾತಾಡಿದ್ರು. ಅವ್ರು ಹೇಳಿದ್ದೊಂದಷ್ಟರ ಮಟ್ಟಿಗೆ ಸರಿ ಕೂಡ ಇತ್ತು. दोस्तों, मेरा दिमाग अलग तरह से चलता है. अगर वो ऐसा नहीं करते, इस्तीफ़ा नहीं देते, तो इससे हानि हमें या बच्चों को नहीं होगा, सरकार को खुद होगा. बल्कि दे देते इस्तीफ़ा तो कब से उनका ये सारा नुकसान रुक जाता. ಅಲ್ಲಿ ನೀಟ್ ಲೀಕ್ಗೆ ಯಾರಾದರೂ ಜವಾಬ್ದಾರಿಯನ್ನು ಹೊರಲೇಬೇಕಿತ್ತು. ಇಷ್ಟು ದೊಡ್ಡ ಆಕ್ರೋಶ ವ್ಯಕ್ತವಾಗೋ ಸಂದರ್ಭದಲ್ಲಿ ಶಿಕ್ಷಣ ಸಚಿವರು ಅವರಾಗಿ ರಾಜೀನಾಮೆಯನ್ನು ಕೊಟ್ಟು ಬಿಡಬೇಕಿತ್ತು ಅಂತ ಸಾಕಷ್ಟು ಜನ ಅಭಿಪ್ರಾಯನೂ ಪಡ್ತಾ ಇದ್ರು. ನಮ್ಮಲ್ಲಿ ಇಂಥ ಘಟನೆಗಳಾದಾಗ ಈ ಹಿಂದಿನ ಸಾಕಷ್ಟು ನಾಯಕರು ರಾಜೀನಾಮೆ ಕೊಟ್ಟ ಸಾಕಷ್ಟು ಉದಾಹರಣೆಗಳಿವೆ. ಹೀಗಾಗಿ ಅದನ್ನು ಧರ್ಮೇಂದ್ರ ಪ್ರಧಾನ್ ಕೂಡ ಫಾಲೋ ಮಾಡಲಿ ಅನ್ನೋದು ಒಂದಷ್ಟು ಜನರ ಬಯಕೆ ಆಗಿತ್ತು. ಗೆಳೆಯರೆ, ಇಲ್ಲಿ ಪ್ರಧಾನ್ ರಾಜೀನಾಮೆ ಯಾಕೆ ಕೊಡಬೇಕು ಅನ್ನೋದಕ್ಕೆ ಬಿಜೆಪಿಯ ಕೆಲ ಬೆಂಬಲಿಗರು ಕೂಡ ಒಂದಷ್ಟು ಕಾರಣಗಳನ್ನು ಕೊಡ್ತಾರೆ. ಅಕೌಂಟಬಿಲಿಟಿ ಅನ್ನೋದರ ಜೊತೆ ಶಿಕ್ಷಣ ಸುಧಾರಣೆಗೆ ಈ ಹಿಂದೆ ರಾಧಾಕೃಷ್ಣನ್ ಕಮಿಟಿ ಮಾಡಿದ್ದ ಶಿಫಾರಸುಗಳನ್ನ ಜಾರಿಗೆ ತರೋದ್ರಲ್ಲಿ ಪ್ರಧಾನ್ ವಿಫಲರಾದ್ರು. ಆ ಶಿಫಾರಸುಗಳನ್ನ ಜಾರಿಗೆ ತಂದಿದ್ರೆ ಅಥವಾ ತರೋ ಪ್ರಯತ್ನಗಳನ್ನು ಮಾಡಿದ್ರೆ ಇವತ್ತು ನೀಟ್ ಲೀಕ್ನಂಥ ಘಟನೆಗಳು ಆಗುತ್ತಾ ಇರಲಿಲ್ಲ ಅನ್ನೋದು ದೇಶದ ಒಂದಷ್ಟು ಬಿಜೆಪಿ ಬೆಂಬಲಿಗ ಶಿಕ್ಷಣ ತಜ್ಞರ ಅಭಿಪ್ರಾಯ. ಹಾಗಾದ್ರೆ ರಾಧಾಕೃಷ್ಣನ್ ಕಮಿಟಿ ಮಾಡಿದ್ದ ಶಿಫಾರಸುಗಳೇನು? ಸ್ನೇಹಿತರೆ, ನೀಟ್ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇರೋದಿದೆ ಮೊದಲೇನಲ್ಲ. ನೀಟ್ ಅಂತಲ್ಲ,
ನಮ್ಮಲ್ಲಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗೋ ದೊಡ್ಡ ಇತಿಹಾಸನೇ ಇದೆ. ಅದು ಎಲ್ಲ ರಾಜ್ಯಗಳಲ್ಲೂ ಆಗಿದೆ, ಆಗ್ತಾ ಇರತ್ತೆ. ಈ ಹಿಂದೆ ನಮ್ಮಲ್ಲಿ ಅಂದರೆ ಕರ್ನಾಟಕದಲ್ಲಿ 2023ರಲ್ಲಿ SSLC ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆದವು. ಮೊದಲು ಗಣಿತ ಪತ್ರಿಕೆ ಲೀಕ್ ಆಯಿತು. ಆ ಬಗ್ಗೆ ದೂರು ದಾಖಲಾದ ಬೆನ್ನಲ್ಲೇ ಮರುದಿನವೇ ಇಂಗ್ಲಿಷ್ ಪತ್ರಿಕೆ ಕೂಡ ಲೀಕ್ ಆಯಿತು. ಅದಾದ ಮೇಲೆ PU ಪ್ರಶ್ನೆ ಪತ್ರಿಕೆಗಳು ಲೀಕ್ ಆದವು. ಅದಕ್ಕೂ ಮೊದಲು ಕೂಡ ಇಂಥ ಸಾಕಷ್ಟು ಘಟನೆಗಳು ನಡೆದಿದ್ವು. ಪರೀಕ್ಷಾ ಹಗರಣ ಅನ್ನೋದು ಬರೀ ಶಾಲಾ ಕಾಲೇಜುಗಳಲ್ಲಿ ಮಾತ್ರ ಅಲ್ಲ, ಕೆಲಸ ಕೊಡೋದಿಕ್ಕೆ ನಡೆಸೋ ಪರೀಕ್ಷೆಗಳಲ್ಲಿ ಕೂಡ ನಮ್ಮಲ್ಲಿ ಕಾಪಿ, ಪ್ರಶ್ನೆ ಪತ್ರಿಕೆ ಲೀಕು ಇವೆಲ್ಲ ಆಗ್ತಲೇ ಇರುತ್ತವೆ. ಹಾಗೆ 2024ರಲ್ಲಿ ನೀಟ್ ಲೀಕ್ ಆಯಿತು. ಆ ಸಂದರ್ಭದಲ್ಲಿ ಕೇಂದ್ರ ಶಿಕ್ಷಣ ಸಚಿವಾಲಯ ಇಸ್ರೋದ ಮಾಜಿ ಅಧ್ಯಕ್ಷ K. ರಾಧಾಕೃಷ್ಣನ್ ಅವರ ನೇತೃತ್ವದಲ್ಲಿ 7 ಮಂದಿ ಸದಸ್ಯರ ಸಮಿತಿಯೊಂದನ್ನು ರಚನೆ ಮಾಡಿತು. ನೀಟ್ ಸುಧಾರಣೆಗೆ ಅವರಿಂದ ಸಲಹೆಗಳನ್ನು ಕೇಳಲಾಯಿತು. ಆ ಸಮಿತಿ 2024ರ ಅಕ್ಟೋಬರ್ಲಿ ಸರ್ಕಾರಕ್ಕೊಂದು ವರದಿಯನ್ನು ಸಲ್ಲಿಕೆ ಮಾಡುತ್ತೆ. ಅದರಲ್ಲಿ NTA ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಪಾರದರ್ಶಕವಾಗಿ, ಸುಗಮವಾಗಿ ಮತ್ತು ನ್ಯಾಯಸಮ್ಮತವಾಗಿ ಪರೀಕ್ಷೆಗಳನ್ನು ನಡೆಸೋದಕ್ಕೆ ಸಾಧ್ಯವಾಗುವಂತೆ ಒಟ್ಟು 101 ಶಿಫಾರಸುಗಳನ್ನು ಮಾಡಲಾಯಿತು. ಈ NTA ಇದೆಯಲ್ಲ, ಇದನ್ನು 3 ವಿಶೇಷ ಉಪಸಮಿತಿಗಳೊಂದಿಗೆ ಮತ್ತಷ್ಟು ಸಶಕ್ತಗೊಳಿಸಬೇಕು ಅಂತ ಅವರು ಹೇಳಿದರು. ಗುತ್ತಿಗೆ ನೌಕರರ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಬೇಕು, ಒಂದಷ್ಟು ಶಾಶ್ವತ ಹುದ್ದೆಗಳನ್ನಲ್ಲಿ ಸೃಷ್ಟಿ ಮಾಡಬೇಕು, ಅವರಿಗೆ ಜವಾಬ್ದಾರಿಯನ್ನು ನಿಗದಿಪಡಿಸಬೇಕು, ಅಕೌಂಟಬಿಲಿಟಿಯನ್ನು ತರಬೇಕು, ನಿರಂತರವಾಗಿ ಆಡಿಟಿಂಗ್ ನಡೀತಾ ಇರಬೇಕು ಅಂತ ಕೂಡ ಹೇಳಲಾಯಿತು. 1 ವರ್ಷದ ಒಳಗೆ 500 CBT ಕೇಂದ್ರಗಳು ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಕೇಂದ್ರಗಳ ಜಾಲವನ್ನು ಸೃಷ್ಟಿ ಮಾಡೋದಕ್ಕೆ ಈ ಸಮಿತಿ ಸಲಹೆಯನ್ನು ಕೊಡ್ತು. ಕೇಂದ್ರೀಯ ವಿಶ್ವವಿದ್ಯಾಲಯಗಳು ಮತ್ತು ನವೋದಯ ವಿದ್ಯಾಲಯಗಳನ್ನು ನೀಟ್, JEE ಮೇನ್ ನಂಥ ಪ್ರಮುಖ ಪ್ರವೇಶ ಪರೀಕ್ಷೆಗಳಿಗೆ ಪರೀಕ್ಷಾ ಕೇಂದ್ರಗಳಾಗಿ ಬಳಸಬೇಕು ಅನ್ನೋ ಶಿಫಾರಸನ್ನು ಕೂಡ ಮಾಡಲಾಯಿತು. ಅಂದರೆ ಖಾಸಗಿ ಪರೀಕ್ಷಾ ಕೇಂದ್ರಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಬೇಕು ಅನ್ನೋದು ಕೂಡ ಈ ಶಿಫಾರಸಲ್ಲಿತ್ತು. ಜೊತೆಗೆ ಡಿಜಿಟಲ್ ಎಕ್ಸಾಮ್ ವ್ಯವಸ್ಥೆಯನ್ನು ಪರಿಚಯಿಸುವುದಕ್ಕೆ ಈ ಕಮಿಟಿ ಶಿಫಾರಸನ್ನು ಮಾಡಿತು. ಬಯೋಮೆಟ್ರಿಕ್ ದೃಢೀಕರಣ ಮತ್ತು ಸುರಕ್ಷಿತ ಅಭ್ಯರ್ಥಿ ಪರಿಶೀಲನೆಯನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಹೇಳಲಾಯಿತು. ಗ್ರಾಮೀಣ ಭಾಗದಲ್ಲಿನ ವಿದ್ಯಾರ್ಥಿಗಳಿಗಾಗಿ ಮೊಬೈಲ್ ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಬೇಕು ಅಂತ ಕೂಡ ಹೇಳ್ತು. ಹೀಗೆ ಸಾಕಷ್ಟು ಸುಧಾರಣೆಗಳನ್ನು ಈ ಸಮಿತಿ ಶಿಫಾರಸು ಮಾಡ್ತು. ಆದರೆ ಅವುಗಳನ್ನು ಜಾರಿಗೊಳಿಸೋ ಕೆಲಸ ಇದುವರೆಗೆ ಪೂರ್ಣವಾಗಿಲ್ಲ. ಅವತ್ತಿಗೆ ಪೇಪರ್ ಲೀಕ್ ಆದ ಕ್ಷಣಕ್ಕೊಂದು ಕಮಿಟಿಯನ್ನು ರಚನೆ ಮಾಡಿ ಅದರ ಶಿಫಾರಸುಗಳನ್ನು ಸಚಿವರು ಸುಮ್ಮನೆ ಇಟ್ಕೊಂಡು ಕೂತ್ಕೋತಾರೆ ಅಂದ್ರೆ ಅದು ಅವರ ನಿರ್ಲಕ್ಷ್ಯ ಅನ್ನೋದು ಸಾಕಷ್ಟು ಶಿಕ್ಷಣ ತಜ್ಞರು ಹೇಳ್ತಾ ಇರೋ ಮಾತು. ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಬಗ್ಗೆ ಶೈಕ್ಷಣಿಕ ವಲಯದಲ್ಲಿ ಒಂದಷ್ಟು ಒಳ್ಳೆಯ ಅಭಿಪ್ರಾಯಗಳಿವೆ, ಇಲ್ಲ ಅಂತಲ್ಲ. ಅವರು ಶಿಕ್ಷಣ ಸಚಿವರಾದ ನಂತರ ಸಾಕಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. NEP, NTA ಇವೆಲ್ಲ ಕೂಡ ಪ್ರಧಾನ್ ಅವಧಿಯಲ್ಲಾಗಿದ್ದೆ ಅನ್ನೋದು ಕೂಡ ನಿಜಾನೇ. ಆದರೆ ಪರೀಕ್ಷೆಗಳಲ್ಲಿ ಪಾರದರ್ಶಕತೆ ಕೂಡ, ಇಲ್ಲಿ ಭಾರತೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಕಷ್ಟು ಸುಧಾರಣೆಗಳಾಗಬೇಕಿವೆ. ಅದೆಲ್ಲವನ್ನ ರಾತ್ರೋರಾತ್ರಿ ಒಂದೇ ಸರ್ಕಾರ ಮಾಡಿಬಿಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿಜಾನೇ. 6-7 ದಶಕಗಳಿಂದ ಶಿಕ್ಷಣವನ್ನೇ ವ್ಯಾಪಾರ ಮಾಡಿಕೊಂಡು ಅದರದ್ದೇ ಸಾಮ್ರಾಜ್ಯಗಳನ್ನು ಕಟ್ಟಿಕೊಂಡ ಬಲಿಷ್ಠ ಲಾಬಿಗಳು ಇವತ್ತು ಸಂಸತ್ತಲ್ಲಿ, ವಿಧಾನಸಭೆಗಳಲ್ಲಿ ಕೂತಿವೆ. ಆಡಳಿತದಲ್ಲೂ ಅವಿವೆ, ಪ್ರತಿಪಕ್ಷದಲ್ಲೂ ಕೂಡ ಅವೇ ಇವೆ. ಆ ಶಕ್ತಿಗಳನ್ನು ಮೀರಿ ಏಕಾಏಕಿ ಈ ದೇಶದಲ್ಲಿ ಶೈಕ್ಷಣಿಕ ಸುಧಾರಣೆ ಅನ್ನೋದು ಸಾಧ್ಯವಾಗದ ಮಾತು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಒಪ್ಕೊಳ್ಳೋಣ. ಆದರೆ ಪರೀಕ್ಷೆಗಳಲ್ಲಿ ಪಾರದರ್ಶಕತೆ ಅನ್ನೋದೇ ಇಲ್ಲದೆ ಇದ್ರೆ ಹೇಗೆ? ಆ ಪಾರದರ್ಶಕತೆ ಇಲ್ಲ ಅನ್ನೋದೇ ಆದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಯಾವ ಕಾರಣಕ್ಕೆ ಮಾಡಬೇಕು ಅಲ್ವಾ? ಹೀಗಾಗಿ ಧರ್ಮೇಂದ್ರ ಪ್ರಧಾನ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ ಆಗಿತ್ತು. ಗೆಳೆಯರೆ, ಜಂತರ್ ಮಂತರಲ್ಲಿ ನಡೀತಿರೋ ಪ್ರತಿಭಟನೆಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? ಅಲ್ಲಿರೋ ಎಷ್ಟು ಜನಕ್ಕೆ ಶಿಕ್ಷಣದ ಬಗ್ಗೆ ಗೊತ್ತಿದೆ? CJPಗೂ ನೀಟ್ಗೂ ಏನು ಸಂಬಂಧ? ಪ್ರತಿಪಕ್ಷಗಳು ಆಡಳಿತ ನಡೆಸುವಾಗ ಲೀಕ್ ಆಗಲಿಲ್ವಾ? ಪ್ರತಿಪಕ್ಷಗಳ ಆಡಳಿತ ಇರೋ ಎಷ್ಟು ರಾಜ್ಯಗಳಲ್ಲಿ ಪೇಪರ್ ಲೀಕ್ ಆಗಿದೆ? ಆಗೆಲ್ಲ ಶಿಕ್ಷಣ ಸಚಿವರು ರಾಜೀನಾಮೆಯನ್ನು ಕೊಟ್ರ? ನಮ್ಮಲ್ಲಿ ಮಧು ಬಂಗಾರಪ್ಪನ ಯಾಕೆ ರಾಜೀನಾಮೆ ಕೇಳಲಿಲ್ಲ? ಕಿಮ್ಮನೆ ರತ್ನಾಕರ್ ಯಾಕೆ ರಾಜೀನಾಮೆ ಕೊಡ್ಲಿಲ್ಲ? ಪಂಜಾಬ್ ಅಲ್ಲಿ ಕೂಡ ಲೀಕ್ ಆಯ್ತಲ್ಲ, ಅಲ್ಲೂ ಆಮ್ ಆದ್ಮಿ ಸರ್ಕಾರ ಇದೆ. ಅಲ್ಲಿ ಫಾರ್ಮಸಿ ಆಫೀಸರ್ ಹುದ್ದೆಗೆ ನಡೆದ ಪರೀಕ್ಷೆಗಳಲ್ಲಿ ಅಕ್ರಮಗಳು ಪತ್ತೆ ಆದವು. ಗ್ರೂಪ್ B ಹುದ್ದೆಯ ನೇಮಕಾತಿಯಲ್ಲಿ ಹಗರಣ ಆಗಿರೋ ಆರೋಪಗಳು ಕೇಳಿ ಬಂದವು. ಪಾಲಿಟೆಕ್ನಿಕ್ ಕಾಲೇಜಿನ ಉದ್ಯೋಗಿಗಳು ಈ ಹಗರಣದ ಹಿಂದಿದ್ದಾರೆ ಅಂತ ಹೇಳಲಾಯಿತು. ಅಲ್ಲಿ ಪ್ರತಿಪಕ್ಷಗಳು ಮುಖ್ಯಮಂತ್ರಿ ಹಾಗೂ ಶಿಕ್ಷಣ ಸಚಿವರ ರಾಜೀನಾಮೆಯನ್ನು ಕೇಳಿದ್ವು. ಆದ್ರೆ ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ಬಗ್ಗೆ ಮಾತು ಆಡಲಿಲ್ಲ. ಅಲ್ಲಿ ಯಾರು ರಾಜೀನಾಮೆಯನ್ನೂ ಕೊಡಲಿಲ್ಲ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಸರ್ಕಾರ ಇದ್ದಾಗ ಅಲ್ಲಿ ದೊಡ್ಡ ಮಟ್ಟದಲ್ಲಿ ನೇಮಕಾತಿ ಹಗರಣಗಳಾದವು. ಶಿಕ್ಷಕರ ನೇಮಕಾತಿ ಹಗರಣ ದೊಡ್ಡದಾಗಿ ಸದ್ದು ಮಾಡ್ತು. ಆದ್ರೆ ಅವತ್ತು ಕೂಡ ಯಾರು ರಾಜೀನಾಮೆಯನ್ನಲ್ಲಿ ಕೊಡ್ಲೂ ಇಲ್ಲ. ಇಲ್ಲಿ ಪ್ರಧಾನ್ ರಾಜೀನಾಮೆ ಮಾತ್ರ ಯಾಕೆ? ಇದು FCRA ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧದ ಸಿಟ್ಟು ಅಂತ ಬಿಜೆಪಿಯ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಇರಬಹುದು. ಇಲ್ಲಿ ನಾನಾ ರಾಜ್ಯಗಳಲ್ಲಿನ ಪರೀಕ್ಷಾ ಅಕ್ರಮಗಳ ವಿರುದ್ಧ ಎದ್ದಿರೋ ಅಸಮಾಧಾನ ಒಮ್ಮೆ ಸ್ಫೋಟಗೊಂಡಿದೆ. ಆ ಸ್ಫೋಟಕ್ಕೊಂದು ದಾರಿ ಸಿಕ್ಕಿದೆ. ಇನ್ನು ಬರೀ ಶಿಕ್ಷಣ ಮಾತ್ರ ಅಲ್ಲ,
ಯಾರ್ಯಾರಿಗೆ ಯಾವ್ಯಾವ ಕಾರಣಕ್ಕೆ ಸರ್ಕಾರದ ವಿರುದ್ಧ ಸಿಟ್ಟಿದೆಯೋ ಅವರೆಲ್ಲ ಪ್ರತಿಭಟನೆಗೆ ಅಂತ ಜಂತರ್ ಮಂತರ್ಗೆ ಬಂದಿದ್ದಾರೆ. ಅಲ್ಲಿ ಕಾಶ್ಮೀರದ 370 ರದ್ದತಿಯಿಂದ ಬೇಸರಗೊಂಡವರು ಇದ್ದಾರೆ, ತ್ರಿಬಲ್ ತಲಾಖ್ ವಿರುದ್ಧದವರು, ವಕ್ಫ್ ಅಮೆಂಡ್ಮೆಂಟ್ ವಿರುದ್ಧ ಇರುವವರು, CAA, SIR ಹೀಗೆ ನಾನಾ ವಿಷಯಗಳನ್ನ ವಿರೋಧಿಸುವವರು ಎಲ್ಲರೂ ಕೂಡ ಅಲ್ಲಿ ಒಂದುಗೂಡಿದ್ದಾರೆ. ವಿದೇಶಿ ಫಂಡಿಂಗ್ ಅನ್ನ ಪಡಿತಿರೋರು ಕೂಡ ಈ ಪ್ರತಿಭಟನೆಗಳಿಗೆ ಕೈ ಜೋಡಿಸಿಲ್ಲ ಅಂತಲ್ಲ, ಅವರೆಲ್ಲರಿಗೂ ವಿದ್ಯಾರ್ಥಿಗಳು ಹಾಗೂ ನೀಟ್ ಲೀಕ್ ಅನ್ನೋದು ಪ್ರತಿಭಟನೆಗೊಂದು ವೇದಿಕೆಯನ್ನ ಒದಗಿಸಿಕೊಡ್ತಾ ಇದೆ. ಅಲ್ಲಿ ಒಂದಷ್ಟು ಕಿಡಿಗೇಡಿಗಳು ಇದ್ದಾರೆ, ಅವರು ಗಲಭೆಗಳನ್ನ ಸಾಧ್ಯವಾದಷ್ಟು ದೊಡ್ಡದು ಮಾಡೋದಕ್ಕೆ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಪ್ರತಿಭಟನೆಯ ಸಂದರ್ಭದಲ್ಲಿ ಸಾಧ್ಯ ಆದಷ್ಟು ಪ್ರವೋಕ್ ಮಾಡಬೇಕು, ಪೊಲೀಸರು ಒಂದಷ್ಟು ಲಾಠಿ ಚಾರ್ಜ್ ಅಂತದ್ದೇನಾದ್ರೂ ಮಾಡಿ ವಿದ್ಯಾರ್ಥಿಗಳಿಗೆ ಒದೆ ಬಿದ್ರೆ ಅದನ್ನ ದೊಡ್ಡ ಮಟ್ಟದಲ್ಲಿ ಅಪಪ್ರಚಾರಕ್ಕೆ ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ಇಂಥ ಪ್ರಯತ್ನಗಳು ಕೂಡ ಅಲ್ಲಿ ನಡೀತಲೇ ಇವೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡಬೇಕು? ಈ ಆಕ್ರೋಶವನ್ನ ಅವರು ಮೊದಲೇ ಅರ್ಥ ಮಾಡ್ಕೊಂಡಿದ್ರೆ ಆರಂಭದಲ್ಲೇ ಪ್ರತಿಭಟನೆಯನ್ನ ಮಾತುಕತೆಯ ಮೂಲಕ ಬಗೆಹರಿಸಿ ಬಿಡೋ ಪ್ರಯತ್ನವನ್ನು ಮಾಡಬಹುದಿತ್ತು. ಪ್ರಧಾನಿ ಮೋದಿ ಪೇಪರ್ ಲೀಕ್ ಬಗ್ಗೆ ಆಗಲೇ ಮಾತಾಡಬಹುದಿತ್ತು. ಆದರೆ ಕೇಂದ್ರ ಸರ್ಕಾರ ಇದು ಇಷ್ಟು ದೂರ ಹೋಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇಲ್ಲಿ ಸರ್ಕಾರ ಈ ಪ್ರತಿಭಟನೆ ಹಾಗೂ CJPಯ ಹುಟ್ಟನ್ನೇ ಸರಿಯಾಗಿ ಅರ್ಥ ಮಾಡಿಕೊಂಡಂತೆ ಕಾಣಲಿಲ್ಲ. CJP ಅಥವಾ ಕಾಕ್ರೋಚ್ ಪಾರ್ಟಿ ಅನ್ನೋದು ಹುಟ್ಟಿದ್ದು ಹೇಗೆ? ನೀಟ್ಗೂ ವಿದ್ಯಾರ್ಥಿ ಹೋರಾಟಕ್ಕೂ CJPಗೂ ಏನ್ ಸಂಬಂಧ ಇತ್ತು? ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಯಾವುದೋ ಪ್ರಕರಣದ ವಿಚಾರಣೆ ಸಂದರ್ಭದಲ್ಲಿ ಅನ್ಸ್ಕಿಲ್ಡ್ ಮತ್ತು ಅಯೋಗ್ಯರು ಅಂದ್ರೆ ಯಾವುದರಲ್ಲೂ ಯೋಗ್ಯತೆಯನ್ನ ಗಳಿಸಿಕೊಳ್ಳದವರು ಪರಾವಲಂಬಿಗಳಾಗಿ ಹೋಗ್ತಾರೆ. ಅವರು ಸೋಷಿಯಲ್ ಆಕ್ಟಿವಿಸ್ಟ್ಗಳಾಗಿ ಬದಲಾಗ್ತಾರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣಿಸ್ಕೊಳ್ತಾರೆ. ಅವರೊಂಥರ ದೇಶವನ್ನ ನಾಶ ಮಾಡೋ ಕಾಕ್ರೋಚ್ಗಳು ಅಂತ ಹೇಳಿದ್ರು. ನ್ಯಾಯಮೂರ್ತಿಗಳು ತುಂಬಾ ಉನ್ನತ ಸ್ಥಾನದಲ್ಲಿ ಕೂತವರು ತಮ್ಮ ಮಾತುಗಳ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಒಂದು ಮಾತು ನಮ್ಮಲ್ಲಿದೆ. ಅವರು ಮಾತು ಜಾರಿದ್ರೆ ಆ ಮಾತುಗಳು ದುರ್ಬಳಕೆ ಆಗುತ್ತವೆ. ಇಲ್ಲಿ ಕೂಡ ಅದೇ ಆಯ್ತು. ಅವರು ಯಾರಿಗೆ ಯಾವ ಸಂದರ್ಭದಲ್ಲಿ ಯಾಕೆ ಈ ಮಾತು ಹೇಳಿದ್ದಾರೆ ಅನ್ನೋದು ಮುಖ್ಯ ಆಗಲೇ ಇಲ್ಲ. ಟೆಕ್ಸ್ಟ್ ಮುಖ್ಯ ಆಯ್ತೇ ಹೊರತು ಕಾಂಟೆಕ್ಸ್ಟ್ ಏನು ಅನ್ನೋದ್ರ ಬಗ್ಗೆ ಯಾರು ಯೋಚನೆ ಕೂಡ ಮಾಡಲಿಲ್ಲ. ಈ ದೇಶದ ನಿರುದ್ಯೋಗಿಗಳನ್ನ ಕಾಕ್ರೋಚ್ ಅಂತ ಕರೆದು ಬಿಟ್ರು ಅಂತ ಇದನ್ನ ಬಿಂಬಿಸಲಾಯ್ತು. ಅಮೆರಿಕಾದಲ್ಲಿದ್ದ ನಿರುದ್ಯೋಗಿ ದೀಪಿಕೆಗೆ ಇದನ್ನ ನಾವು ಬಳಸ್ಕೋಬಹುದಲ್ಲ ಅಂತ ಅನ್ನಿಸ್ತು. ಮೀಮ್ಸ್ ಪೇಜ್ ತರ ಶುರುವಾದ ಕಾಕ್ರೋಚ್ ಜನತಾ ಪಾರ್ಟಿಗೆ ಫಾಲೋವರ್ಸ್ ಸಂಖ್ಯೆ ಹೆಚ್ಚಾಯ್ತು. ಅದನ್ನ ನೋಡಿದ ಮೇಲೆ ಅದರ ಸಂಘಟಕರಿಗೆ ನಾವಿದನ್ನ ಯಾಕೆ ಬಳಸ್ಕೋಬಾರ್ದು ಅಂತ ಅನ್ನಿಸ್ತು. ದೀಪಿಕೆಗೆ ಹಳೆ ರಾಜಕೀಯ ಸಂಪರ್ಕಗಳು ಆಮ್ ಆದ್ಮಿ ಜೊತೆಗಿದ್ವು. ಅಲ್ಲೊಂದು ಆಂದೋಲನಕ್ಕೆ ವೇದಿಕೆ ಆಯಿತು. ಅವರು ಅವಕಾಶ ಮತ್ತು ವಿಷಯ ಹುಡುಕ್ತಾ ಇದ್ರು. ಆಗ ಸಿಕ್ಕಿದ್ದು ನೀಟ್ ಪೇಪರ್ ಲೀಕ್ ಮತ್ತು ವಿದ್ಯಾರ್ಥಿಗಳ ಆತ್ಮಹತ್ಯೆ. ಇಲ್ಲಿ ಮಕ್ಕಳ ಸಾವು ಅಥವಾ ಯಾರದ್ದೇ ಸಾವು ಕೂಡ ಬೇಗ ಸೆಂಟಿಮೆಂಟ್ಗಳನ್ನ ಕೆರಳಿಸಿಬಿಡುತ್ತೆ. ಅದು ಭಾವನಾತ್ಮಕ ವಿಷಯ. ಇಷ್ಟಾದ್ರೂ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಜನ ಸೇರ್ಲಿಲ್ಲ. ಆದ್ರೆ ಯಾವಾಗ ವಾಂಗ್ಚು ಅಲ್ಲಿಗೆ ಬಂದು ಉಪವಾಸ ಮಾಡ್ತೀನಿ ಅಂತ ಹೇಳಿದ್ರು ಅವರಿಗೆ ಪ್ರಚಾರ ಕೂಡ ಹೆಚ್ಚಾಗ್ತಾ ಹೋಯ್ತು. ಆ ಹಂತದಲ್ಲೇ ಸರ್ಕಾರ ಇದೊಂದು ಭಾವನಾತ್ಮಕ ವಿಷಯ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಿತ್ತು, ಎಚ್ಚೆತ್ಕೋಬೇಕಿತ್ತು. ಹಾಗೆ ನೋಡಿದ್ರೆ ನೀಟ್ ಪೇಪರ್ ಲೀಕ್ ಆದಾಗ್ಲೇ ಪ್ರಧಾನಿಗಳೊಂದು ವಿಡಿಯೋ ಮಾಡಿ ಇನ್ನು ಮುಂದೆ ಇಂಥದ್ದಾಗೋದಿಕ್ಕೆ ಅವಕಾಶ ಕೊಡೋದಿಲ್ಲ, ಎಲ್ಲೋ ತಪ್ಪಾಗಿದೆ, ಕ್ಷಮಿಸಿ, ಸರಿ ಮಾಡ್ತೀವಿ ಅಂತ ಹೇಳಿ ತಕ್ಷಣ ವ್ಯವಸ್ಥೆಯನ್ನ ಸರಿಪಡಿಸೋದಕ್ಕೆ ಬೇಕಾದ ಒಂದಷ್ಟು ಕ್ರಮಗಳನ್ನ ಕೈಗೊಂಡು ಬಿಟ್ಟಿದ್ರೆ ಪರಿಸ್ಥಿತಿ ಇಷ್ಟೊಂದು ವಿಕೋಪಕ್ಕೆ ಹೋಗ್ತಾ ಇರಲಿಲ್ಲ. ಆದ್ರೆ ಅದನ್ನ ಸರ್ಕಾರ ಮಾಡಲಿಲ್ಲ. ಇನ್ನು ಪ್ರತಿಭಟನೆ ಶುರುವಾದಾಗ ಕೂಡ ಅದನ್ನ ನಿರ್ಲಕ್ಷ್ಯ ಮಾಡಲಾಯ್ತು. ಆಗಲೇ ಅವ್ರ ಜೊತೆ ಮಾತುಕತೆಗಳನ್ನ ನಡೆಸಿಬಿಟ್ಟಿದ್ರೆ ಇಷ್ಟೆಲ್ಲ ಆಗುತ್ತಲೇ ಇರಲಿಲ್ಲ. ಅದನ್ನ ಬಿಟ್ಟು ಸರ್ಕಾರ ವಾಂಗ್ಚೂನ ಆಸ್ಪತ್ರೆಗೆ ತಗೊಂಡು ಹೋಗೋ ಕೆಲಸ ಮಾಡ್ತು. ಅದು ಇನ್ನೂ ಹೆಚ್ಚು ಜನ ಜಂತರ್ ಮಂತರ್ಗೆ ಬರುವುದಕ್ಕೆ ಕಾರಣ ಆಯಿತು. ಮತ್ತು ಜುಲೈ 20 ಪೂರ್ವ ನಿರ್ಧಾರಿತ ಸಂಸತ್ ಚಲೋಗೆ ವಾಂಗ್ಚೂ ಅವರನ್ನ ಸ್ಥಳಾಂತರಿಸಿದ್ದು ಮತ್ತಷ್ಟು ಶಕ್ತಿ ತುಂಬಿತು. ಆಮೇಲೆ ಲಾಠಿ ಚಾರ್ಜು, ಅಶ್ರುವಾಯು ಏನೆಲ್ಲ ಆಯಿತು ಅನ್ನೋದು ನಿಮಗೆ ಗೊತ್ತಿದೆ. ಗೆಳೆಯರೆ, ನೆನಪು ಮಾಡ್ಕೊಳ್ಳಿ, ಕೃಷಿ ಬಿಲ್ಲುಗಳ ಸಂದರ್ಭದಲ್ಲಿ ಕೂಡ ಸರ್ಕಾರ ಇದೇ ತರದ ತಪ್ಪನ್ನೇ ಮಾಡ್ಕೊಂಡಿತ್ತು. ಆ ಬಿಲ್ಲುಗಳ ಬಗ್ಗೆ ರೈತರಿಗೆ ಮನವರಿಕೆ ಮಾಡಿಕೊಡೋ ಕೆಲಸ ಆಗಲಿಲ್ಲ. ಸರ್ಕಾರದ ಸಚಿವರು, ಸಂಸದರು, ಶಾಸಕರು, ಕಾರ್ಯಕರ್ತರು ಯಾರು ಕೂಡ ಜನರ ಹತ್ತಿರಕ್ಕೆ ಹೋಗಿ ಆ ಬಿಲ್ ಏನು, ಅದರಲ್ಲಿ ಏನಿದೆ, ಅದನ್ನು ಯಾಕೆ ತರಲಾಗ್ತಾ ಇದೆ, ಅದರಿಂದ ಯಾರಿಗೆ ಏನು ಲಾಭ ಆಗುತ್ತೆ ಅನ್ನೋದನ್ನ ಮನವರಿಕೆ ಮಾಡಿಕೊಡೋ ಕೆಲಸಕ್ಕೆ ಮುಂದಾಗಲೇ ಇಲ್ಲ. ಅದನ್ನು ಪ್ರತಿಭಟಿಸಿ ಪಂಜಾಬ್, ಹರಿಯಾಣದ ರೈತರು ಬೀದಿಗಿಳಿದ್ರು. ಅದು ಅಲ್ಲಿನ ರೈತರ MSP ವಿಷಯ ಆಗಿತ್ತು. ಆದ್ರೆ ಆ ಬಿಲ್ಲು ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು ಸೇರಿದಂತೆ ನಾನಾ ರಾಜ್ಯಗಳ ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇತ್ತು. ಅದನ್ನ ಯಾರು ರೈತರಿಗೆ ಹೇಳೋದಕ್ಕೆ ಹೋಗಲೇ ಇಲ್ಲ. ಇನ್ನು ಪ್ರತಿಭಟನೆಯ ಕಾವು ಹೆಚ್ಚಾದ ಕೂಡಲೇ ಸರ್ಕಾರ ಅಲ್ಲಿ ಕೂಡ ಯೂಟರ್ನ್ ತಗೊಳ್ತು, ಬಿಲ್ಗಳನ್ನ ವಾಪಸ್ಸು ಪಡ್ಕೊಳ್ತು. ಈಗಲೂ ಆಗಿದ್ದದೇನೆ. ನೀಟ್ ಲೀಕ್ ಆದ ಕೂಡಲೇ ಆ ಬಗ್ಗೆ ಸಂಬಂಧಪಟ್ಟವರು ಮಾತಾಡಲಿಲ್ಲ. ಮರುಪರೀಕ್ಷೆಗಳನ್ನ ಮಾಡಿದ್ರು ನಿಜ, ಆದರೆ ಸಾಂತ್ವನದ 2 ಮಾತು ಅವ್ರ ಬಾಯಲ್ಲಿ ಬರಲೇ ಇಲ್ಲ. ನಾವು ವಿದ್ಯಾರ್ಥಿಗಳಿಂದ ನೀಟ್ ಪರೀಕ್ಷೆಗೆ ಫೀಸನ್ನು ತಗೊಳ್ಳೋದಿಲ್ಲ ಅಂತ ಹೇಳಿದ್ರು. ಅದು ವಿದ್ಯಾರ್ಥಿಗಳಿಗೆ ಅವರು ಮಾಡಿದ್ದ ಉಪಕಾರ ಏನಾಗಿರಲಿಲ್ಲ.
ತಪ್ಪು ಅವ್ರ ಕಡೆಯಿಂದ ಆಗಿತ್ತು, ಹೀಗಾಗಿ ಫೀ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಕಳೆದು ಹೋದ ಭರವಸೆಯನ್ನ, ನಂಬಿಕೆಯನ್ನ ತುಂಬೋದಿಕ್ಕೆ ಏನು ಮಾಡಿದ್ರು ಗೆಳೆಯರೆ? ಈ ನೀಟ್ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆದ್ವಲ್ಲ, ಆ ಸಂದರ್ಭದಲ್ಲೂ ನಾನು ಇದನ್ನೇ ಹೇಳಿದ್ದೆ. ಪರೀಕ್ಷೆಗಳ ಬಗ್ಗೆನೇ ವಿದ್ಯಾರ್ಥಿಗಳಿಗೆ ವಿಶ್ವಾಸ ಹೋಗಬಾರದು. ಅದನ್ನ ಸರಿಪಡಿಸೋದಿಕ್ಕೆ ಅವತ್ತು ಸರಿಯಾದ ಪ್ರಯತ್ನಗಳಾಗಲಿಲ್ಲ. ಪರಿಣಾಮ ಪ್ರತಿಭಟನೆಗಳು ದೊಡ್ಡದಾಗ್ತಾ ಹೋದವು. ವಿದ್ಯಾರ್ಥಿಗಳ ಸಮಸ್ಯೆಯನ್ನ ವಿದ್ರೋಹಿಗಳು ಹೈಜಾಕ್ ಮಾಡ್ತಾ ಇದ್ದಾರೆ ಅನ್ಸೋ ಥರದ ವಾತಾವರಣ ಕೂಡ ಅಲ್ಲಿ ನಿರ್ಮಾಣ ಆಯಿತು. ಇನ್ನು ಎಲ್ಲ ಆದಮೇಲೆ ಕಡೆಗೂ ಸರ್ಕಾರ ಮಣಿದಿದೆ, ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಇಲ್ಲಿ ಒಬ್ಬ ಪ್ರಧಾನ್ ರಾಜೀನಾಮೆಗೆ ಇಷ್ಟು ವಿಳಂಬ ಯಾಕಾಯ್ತು ಅಂತ ಕೂಡ ನಿಮ್ಗೆ ಅನ್ನಿಸ್ಬಹುದು. ಇಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟುಬಿಟ್ರೆ ಏನಾಗುತ್ತೆ, ಸರ್ಕಾರಕ್ಕೆ ಇಷ್ಟೊಂದು ಹಠ ಯಾಕೆ ಅಂತ ನಿಮ್ಗೆ ಅನ್ನಿಸ್ಬೋದು. ಪ್ರಧಾನ್ ಶಿಕ್ಷಣ ಮಂತ್ರಿ ಥರ ಮಾತ್ರ ನಮಗೆ ಕಾಣ್ತಾರೆ, ಆದರೆ ಬಿಜೆಪಿಯ ಪಾಲಿಗವರು ಅಷ್ಟು ಮಾತ್ರ ಅಲ್ಲ. ಧರ್ಮೇಂದ್ರ ಪ್ರಧಾನ್ ಬಿಜೆಪಿಯ ಚುನಾವಣಾ ತಜ್ಞರ ಪೈಕಿ ಒಬ್ಬರು. ಈ ಹಿಂದೆ ಸಾಕಷ್ಟು ರಾಜ್ಯಗಳಲ್ಲಿ ಪಕ್ಷವನ್ನ ಗೆಲ್ಲಿಸಿಕೊಂಡು ಬಂದ ನಾಯಕ. ಉತ್ತರ ಪ್ರದೇಶ, ಬಿಹಾರ, ಹರಿಯಾಣ ಮುಂತಾದ ಸಾಕಷ್ಟು ರಾಜ್ಯಗಳ ಚುನಾವಣಾ ಉಸ್ತುವಾರಿಯನ್ನ ಪ್ರಧಾನ್ ವಹಿಸಿಕೊಂಡಿದ್ದಾರೆ. ಅಲ್ಲಿ ಪಕ್ಷವನ್ನ ಗೆಲ್ಲಿಸಿಕೊಂಡು ಬಂದಿದ್ದಾರೆ. ಈ ಹಿಂದೆ ಕರ್ನಾಟಕದಲ್ಲಿ ಬಿಜೆಪಿ ಗೆದ್ದಿದ್ದಾಗ ಕೂಡ ಇಲ್ಲಿನ ಚುನಾವಣಾ ಸ್ಟ್ರಾಟಜಿಯನ್ನ ಧರ್ಮೇಂದ್ರ ಪ್ರಧಾನ್ ನೋಡಿಕೊಂಡಿದ್ರು. ಇನ್ನು ಒಡಿಸ್ಸಾದಲ್ಲಿ ನವೀನ್ ಪಟ್ನಾಯಕ್ ಅವರ ಸುದೀರ್ಘ ಆಡಳಿತವನ್ನ ಮಡಚಿ ಮೂಲೆಗಿಟ್ಟು ಅಲ್ಲಿ ಬಿಜೆಪಿ ಅಧಿಕಾರವನ್ನ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯವಾಗಿದ್ದು ಕೂಡ ಪ್ರಧಾನ್ ಕಾರಣದಿಂದಲೇ ಅಂತ ಹೇಳಲಾಗುತ್ತೆ. ಆದರೆ ಅವರನ್ನು ಒಡಿಸ್ಸಾದ ಮುಖ್ಯಮಂತ್ರಿಯನ್ನಾಗಿ ಪಕ್ಷ ಮಾಡಲೇಬೇಕು ಅಂತ ಅವರು ಕೂಡ ಹಠ ಹಿಡಿಲಿಲ್ಲ. ಹೀಗಾಗಿ ಅವ್ರ ಬಗ್ಗೆ ಪಕ್ಷದಲ್ಲೊಂದು ಸಾಫ್ಟ್ ಕಾರ್ನರ್ ಇದ್ದೇ ಇದೆ. ಇನ್ನು ಮುಂದಿನ ವರ್ಷ ಪಂಜಾಬ್, ಉತ್ತರ ಪ್ರದೇಶ ಸೇರಿದಂತೆ ಒಂದಷ್ಟು ರಾಜ್ಯಗಳಲ್ಲಿ ಚುನಾವಣೆಗಳು ನಡೀಬೇಕು. ಈ ಹಂತದಲ್ಲಿ ಪ್ರಧಾನ್ ಅವರನ್ನ ಕಳ್ಕೊಳ್ಳೋದ್ರಿಂದ ನಷ್ಟ ಆಗತ್ತೆ ಅಂತ ಕೂಡ ಬಿಜೆಪಿ ಭಾವಿಸ್ತಾ ಇದ್ದಂತಿತ್ತು. ಹೀಗಾಗಿ ಪ್ರಧಾನ್ ರಾಜೀನಾಮೆಯನ್ನು ತಪ್ಪಿಸೋದಕ್ಕೆ ಅವರು ಕಡೆಯ ಕ್ಷಣದವರೆಗೆ ಪ್ರಯತ್ನ ಮಾಡಿದ್ದಾರೆ. ಗೆಳೆಯರೆ, ಇಲ್ಲಿ ಪ್ರಧಾನ್ ಈಗಾಗಲೇ ರಾಜೀನಾಮೆಯನ್ನ ಕೊಡಬೇಕಿತ್ತು ಅಂತ ಹೇಳಿದ್ ಯಾಕೆಂದ್ರೆ, ಈಗ ನೋಡಿ, ಸಿಜೆಪಿ ಹಾಗೂ ಪ್ರತಿಪಕ್ಷಗಳ ಒತ್ತಡಕ್ಕೆ ಮಣಿದು ಕೇಂದ್ರದ ಶಿಕ್ಷಣ ಸಚಿವರು ರಾಜೀನಾಮೆ ಕೊಟ್ಟಾಗಾಯಿತು. ಇದು ಮುಂದೆ ಪ್ರತಿ ಬಾರಿ ರಾಜೀನಾಮೆಗಳನ್ನ ಕೇಳುವಾಗಲೂ ಕೂಡ ಇದೇ ಥರದ ಹೋರಾಟಗಳನ್ನ, ರಸ್ತೆ ಡ್ರಾಮಾಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿಕೊಡುವ ಸಾಧ್ಯತೆಗಳಿರುತ್ತವೆ. ಜನ ಬೀದಿಗಿಳಿದು ಪ್ರತಿಭಟನೆ ಮಾಡೋ ಮೂಲಕ, ಸಂಸತ್ ಅಧಿವೇಶನಗಳನ್ನ ನಡೆಸದ ಹಾಗೆ ತಡೆಯೋ ಮೂಲಕ ಸರ್ಕಾರದ ಮೇಲೆ ಪ್ರತಿ ಬಾರಿ ಒತ್ತಡ ಹೇರಬಹುದು ಮತ್ತು ಸರ್ಕಾರವನ್ನ ಮಣಿಸಿಕೊಳ್ಳೋದಿಕ್ಕಿದೊಂದು ಅತ್ಯದ್ಭುತವಾದ ದಾರಿ ಅಂತ ಅನ್ನಿಸಿಬಿಟ್ರೆ ಪ್ರತಿ ಬಾರಿ ಕೂಡ ಇದೇ ಥರದ ಅರಾಜಕತೆಗಳು ನಿರ್ಮಾಣ ಆಗ್ತಾ ಹೋಗುತ್ತವೆ. ಈ ಕಾರಣಕ್ಕೆ ತುಂಬಾ ತಡ ಮಾಡ್ಕೊಂಡು ರಾಜೀನಾಮೆ ಕೊಡೋದಕ್ಕಿಂತ ಆರಂಭದಲ್ಲೇ ರಾಜೀನಾಮೆಯನ್ನ ಕೊಟ್ಟು ಬಿಟ್ಟಿದ್ರೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ ಅಂತ ಹೇಳಿತ್ತು. ಸೇಮ್ ರೈತ ಕಾಯ್ದೆಗಳ ಸಂದರ್ಭದಲ್ಲಿ ಸರ್ಕಾರ ಯಾವ ಥರದ ಎಡವಟ್ಟನ್ನ ಮಾಡ್ಕೊಳ್ತೋ ಅದೇ ಥರದ ಎಡವಟ್ಟನ್ನ ಸರ್ಕಾರ ಮತ್ತೆ ಮಾಡಿಕೊಂಡಿದೆ. ಜನ ಬೀದಿಗಿಳಿದು ಈ ಸರ್ಕಾರವನ್ನ ಮಣಿಸಿ ಬಿಡಬಹುದು ಅನ್ನೋ ಅಭಿಪ್ರಾಯ ಮೂಡೋದಕ್ಕೆ ಈ ಎಲ್ಲ ಘಟನೆಗಳು ಕಾರಣ ಆಗ್ತಾ ಇವೆ. ಇನ್ನು ಇಲ್ಲಿ ಪ್ರಧಾನ್ ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು 6 ತಿಂಗಳಿಗೆ ಮತ್ತವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೋಬಹುದು ಅಥವಾ ಒಡಿಸ್ಸಾದ ಜವಾಬ್ದಾರಿಯನ್ನ ಅವರಿಗೆ ಕೊಡಲೂಬಹುದು. ಪಕ್ಷದ ಸಂಘಟನೆಗೆ, ಚುನಾವಣೆಯ ಜವಾಬ್ದಾರಿಗೆ ಅವರನ್ನ ನಿಯೋಜಿಸಲೂಬಹುದು. ಸದ್ಯಕ್ಕಂತೂ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡಾಗಿದೆ. ಈಗ ಪ್ರತಿಪಕ್ಷಗಳ ಡಿಮ್ಯಾಂಡು ಈಡೇರಿದೆ, ಸಿಜೆಪಿಯ ಡಿಮ್ಯಾಂಡ್ ಅನ್ನು ಈಡೇರಿಸಲಾಗಿದೆ. ಮುಂದಿನ ಗುರಿ FCRA ಬಿಲ್ ಅನ್ನ ಮಂಡಿಸಿ ಅದನ್ನ ಕಾಯ್ದೆಯನ್ನಾಗಿ ಮಾಡೋದು. ಸದ್ಯಕ್ಕೆ ಸರ್ಕಾರದ ಮುಂದಿರೋ ದೊಡ್ಡ ಚಾಲೆಂಜ್ ಅದು. ರಾಜೀನಾಮೆ ಮೂಲಕ ಪ್ರಧಾನ್ ಕಡೆಗೂ ಹಾದಿಯನ್ನ ಸುಲಭ ಮಾಡಿಕೊಟ್ಟಿದ್ದಾರೆ. ಮುಂದೆ ಪ್ರತಿಪಕ್ಷಗಳು ಸದನದಲ್ಲಿ ಬೇರೆ ಯಾವ ವಿಷಯವನ್ನ ತಗೊಳ್ಳುತ್ತವೆ, ಸಿಜೆಪಿ ಏನು ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಮತ್ತು ಸಿಜೆಪಿ ಹಾಗೂ ನೀಟ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.